ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 10th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ನಲ್ಲಿ 3 ಚಾಪ್ಟರ್ನ ಸೇರಿಸಿ ಒಂದು ಯೂನಿಟ್ ಟೆಸ್ಟ್ನ ಕ್ವೆಶನ್ ಪೇಪರು ರೆಡಿ ಮಾಡಿದ್ದೀನಿ ಮಕ್ಕಳ. ನೋಡಿ, ಅದರ ಒಟ್ಟು ಮಾರ್ಕ್ಸ್ ನಿಮಗೆ 20 ಆಗಿರುತ್ತೆ. 20 ಮಾರ್ಕ್ಸು ನಿಮಗೆ ಬರೆಯೋದಕ್ಕೆ ಸಿಗುವಂತಹ ಟೈಮು 45 ಮಿನಿಟ್ಸ್ ಇರುತ್ತೆ ಮಕ್ಕಳ. ಯಾವ್ಯಾವ ಚಾಪ್ಟರ್ ನೋಡಿ. ಚಾಪ್ಟರ್ ನಂಬರ್ 4, ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ. ಚಾಪ್ಟರ್ 5, Social and Religious Reform Movements. Chapter 6, Public Administration. ಈ 3 ಚಾಪ್ಟರ್ಗೆ ಸೇರಿ ಒಂದು ಕ್ವೆಶನ್ ಪೇಪರು ರೆಡಿ ಆಗಿದೆ ಮಕ್ಕಳ. ಈಗ ಕ್ವೆಶನ್ ಪೇಪರ್ ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. 4 alternatives are given under each question. Choose the correct alternatives and write along with its letter of alphabet. ಇಲ್ಲಿ ನಿಮಗೆ 3 ಕ್ವೆಶನ್ಸು 1 ಮಾರ್ಕ್ನಂತೆ 3 ಮಾರ್ಕ್ಸು ಸಿಗುತ್ತೆ ಮಕ್ಕಳ. ಫಸ್ಟ್ ಒನ್ ನೋಡಿ. ದ ರೆಬೆಲಿಯನ್ ಅಗೇನ್ಸ್ಟ್ ಬ್ರಿಟಿಷ್ ಅಟ್ ಬಿದನೂರ್ ಆ್ಯಂಡ್ ಶಿಕಾರಿಪುರ ಇನ್ 1830 ಈಸ್ ಡ್ಯಾಶ್. ಯುವರ್ ಆಪ್ಷನ್ಸ್ ಆರ್ ಹೈದರ್ ಅಲಿ, ದಾಂಡಿಯಾ ವಾಘ್, ಚೆನ್ನಮ್ಮ, ರಾಯಣ್ಣ. ಓಕೆನಾ. ಸೆಕೆಂಡ್ ಒನ್ ನೋಡಿ ಮಕ್ಕಳ. ದಿ ಕಾಲ್ back to Vedas was given by dash. Options are Dayanand Saraswati, Atmaram Panduranga, Swami Vivekananda, Rajaram Mohan Roy. Okay. Third one nodi makla. Father of public administration is dash. Options are Woodrow Wilson, Pfeffer, Luther Gulick, F.M. Marx. Second heading ನೋಡಿ ಮಕ್ಕಳ. Answer the following questions in a sentence each. ಇಲ್ಲಿ ನಿಮಗೆ 1 ಮಾರ್ಕ್ನಂತೆ 3 ಕ್ವೆಶನ್ಸ್ ಇರುತ್ತೆ ಮಕ್ಕಳ. 3 ಮಾರ್ಕ್ಸು ಸಿಗುತ್ತೆ ನಿಮಗೆ. ಓಕೆನಾ. ಕ್ವೆಶನ್ ನಂಬರ್ 4. Why did the Bedas of Halagali fight against the British? Question number 5. Who was started Young Bengal movement that took place in Calcutta? Sixth one. Who appoints the members of the Central Public Service Commission? Next heading nodi makla. Answer the following questions in 2 or 3 sentences. ಇಲ್ಲಿ ನಿಮಗೆ 2 ಮಾರ್ಕ್ಸ್ ನಂತೆ 2 ಕ್ವೆಶನ್ಸ್ ಇರುತ್ತೆ. ಒಟ್ಟು 4 ಮಾರ್ಕ್ಸ್ ಸಿಗುತ್ತೆ ಮಕ್ಕಳ. Question number 7. What were the conditions of Srirangapatna Treaty? Or the 4th Anglo-Mysore strengthened the position of the British in Mysore. Discuss. ಓಕೆ. ಈ ಕ್ವೆಶನ್ ಆಗಲಿ ಅಥವಾ ಈ ಕ್ವೆಶನ್ ಆಗಲಿ ಎರಡರಲ್ಲಿ ಒಂದಕ್ಕೆ ನೀವು ಆನ್ಸರ್ನ ಬರೀಬೇಕಾಗುತ್ತೆ ಮಕ್ಕಳ. ನೆಕ್ಸ್ಟ್ ಕ್ವೆಶನ್ ನಂಬರ್ 8. Which were the reforms brought about by Annie Besant? Or explain the reforms propagated by Satyashodak Samaj. ಇದಕ್ಕಾಗಲಿ ಅಥವಾ ಈ ಕ್ವೆಶನ್ಗಾಗಲಿ ನೀವು ಆನ್ಸರ್ ಮಾಡ್ಬೋದು ಮಕ್ಕಳ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 8 to 10 ಸೆಂಟೆನ್ಸಸ್. ಇಲ್ಲಿ ನಿಮಗೆ 3 ಮಾರ್ಕ್ನಂತೆ 2 ಕ್ವೆಶನ್ಸು, ಒಟ್ಟು 6 ಮಾರ್ಕ್ಸ್ ಬರುತ್ತೆ ಮಕ್ಕಳ. ಕ್ವೆಶನ್ ನಂಬರ್ 9. What are the contributions of Swami Vivekananda to the society? Or what were the preachings of the Brahmo Samaj? ಈ ಎರಡರಲ್ಲಿ ಯಾವುದನ್ನ ಒಂದು ಕ್ವೆಶನ್ಗೆ ನೀವು ಆನ್ಸರ್ನ ಬರೀಬೇಕಾಗುತ್ತೆ ಮಕ್ಕಳ. ನೆಕ್ಸ್ಟ್ ಕ್ವೆಶನ್ ನಂಬರ್ 10. Explain the scope of public administration according to Luther Gulick. Or how is direct appointment different from indirect appointment? Okay. Next heading ನೋಡಿ ಮಕ್ಕಳ. Answer the following questions in 8 to 10 sentences. ಇಲ್ಲಿ ನಿಮಗೆ ಒಂದು ಕ್ವೆಶನ್ ಇರುತ್ತೆ 4 ಮಾರ್ಕ್ಸ್ನಂತೆ, ಒಟ್ಟು ನಿಮಗೆ 4 ಮಾರ್ಕ್ಸ್ ಇಲ್ಲಿ ಸಿಗುತ್ತೆ ಮಕ್ಕಳ. ಕ್ವೆಶನ್ ನಂಬರ್ 11. What are the achievements of ಚಿಕ್ಕದೇವರಾಯ ಒಡೆಯರ್? Or recently the importance of public administration is increasing. How? ಇವೆರಡರಲ್ಲಿ ಒಂದಕ್ಕೆ ನೀವು ಆನ್ಸರ್ ಬರೀಬೇಕಾಗುತ್ತೆ ಮಕ್ಕಳ.
ಮಕ್ಕಳ ಇಲ್ಲಿಗೆ ಈ 3 ಚಾಪ್ಟರ್ಗೆ ಸಂಬಂಧಪಟ್ಟಂತಹ ಯೂನಿಟ್ ಟೆಸ್ಟ್ ಕ್ವೆಶ್ಚನ್ ಪೇಪರು ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.